Hello everyone, how are you all? Hope everyone is doing well. This is a perfect evening routine ಅಂತ ಹೇಳ್ಬೋದು. ಯಾಕೆ ಅಂದರೆ ನನ್ನ ಮಗ ರಿತವ್ ಈಗ ತಾನೇ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದಾನೆ, ರೆಕಗ್ನೈಸ್ ಮಾಡ್ತಾ ಇದ್ದಾನೆ ಆ್ಯಂಡ್ ಸ್ಮಾಲ್ ಸ್ಮಾಲ್ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾನೆ. ಅದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ದ್ಯಾಟ್ಸ್ ವೈ ನಾನಿಲ್ಲಿ ಆ ಕ್ಲಿಪ್ನ ಶೇರ್ ಮಾಡ್ತಾ ಇದ್ದೀನಿ. ಅವನೀಗ 15th ಮಂತ್ ಓಲ್ಡ್, ಇನ್ನೂ 1.5 ವರ್ಷವೂ ಆಗಿಲ್ಲ. ಏನಾದರೂ ಕಸ ಎಲ್ಲ ಬಿದ್ದಿದ್ರೆ ಅಂದರೆ ಅವನೇ ಏನಾದರೂ ಟಾಯ್ಸ್ ಎಲ್ಲ ಬಿಸಾಕಿರ್ತಾನಲ್ಲ, ಅದನ್ನು ಅವನು ಟಾಯ್ಸ್ ಬಾಕ್ಸಿಗೆ ಹಾಕೋದು ಆ ಥರ ಮಾಡ್ತಾ ಇದ್ದಾನೆ. ಈವನ್ ವಾಷಿಂಗ್ ಮಷಿನ್ ಡ್ರಮ್ಮಲ್ಲೂ ಅಷ್ಟೇ, ಬಟ್ಟೆ ತೆಗೆದ್ರೆ ಅದೇ ಬಟ್ಟೆನ ಮತ್ತೆ ಪುನಃ ತುಂಬ್ತಾನೆ. ನನಗಿದೆಲ್ಲ ನೋಡಿ ಓ ಪರವಾಗಿಲ್ಲ, ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾನೆ ಅಂತ ಅನಿಸ್ತು. ಹಾಗೆ ಇವಾಗ ಸಂಜೆ ಆಗಿರೋದ್ರಿಂದ ಅವನಿಗೆ ಸ್ನ್ಯಾಕ್ಸ್ ಬೇಕೇ ಬೇಕು. 15 ಮಂತ್ ಆದಮೇಲೆ 3 ಮೀಲ್ಸ್ಗಿಂತ ಜಾಸ್ತಿ ನಾವು ಸ್ನ್ಯಾಕಿಂಗ್ 2 ಟೈಮ್ ಕೊಡಲೇಬೇಕು. ಒಂದು ಮಿಡ್-ನೂನಲ್ಲಿ, ಇನ್ನೊಂದು ಈವ್ನಿಂಗಲ್ಲಿ. ಸೊ ನಾನಿಲ್ಲಿ ಅವನಿಗೆ ಸ್ನ್ಯಾಕ್ಸಿಗೆ ಸೀಸ್ನಲ್ ಫ್ರೂಟ್ ಆಗಿರೋ ಗ್ರೇಪ್ಸ್ ಮತ್ತು ವಾಟರ್ಮೆಲನ್ ಕೊಡ್ತಾಯಿದ್ದೀನಿ. ಸ್ಟ್ರಾಬೆರಿ ಮತ್ತು ಗ್ರೇಪ್ಸಲ್ಲಿ ತುಂಬ ಜಾಸ್ತಿ ಪೆಸ್ಟಿಸೈಡ್ಸ್ ಮತ್ತು ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ. ಸೊ ದ್ಯಾಟ್ಸ್ ವೈ ನಾವಿದನ್ನು ಬರೀ ಪ್ಲೇನ್ ವಾಟ್ರ್ ಅಲ್ಲದೆ ಬೇಕಿಂಗ್ ಸೋಡಾ ಹಾಕಿ ನಾವಿದನ್ನು ತೊಳಿಬೇಕು. ಇಲ್ಲ ಬರೀ ಪ್ಲೇನ್ ವಾಟರಲ್ಲಿ ತೊಳಿತೀನಿ ಅಂದರೆ ಜಸ್ಟ್ ಸೋಕ್ ಇಟ್ ಫಾರ್ 5 ಮಿನಿಟ್ಸ್. ಇಲ್ಲ ಅಂತ ಅಂದರೆ ಬೇಕಿಂಗ್ ಸೋಡಾ ಹಾಕಿ 2 ನಿಮಿಷ ರಬ್ ಮಾಡಿ ತೊಳೆದ್ರು ಸಾಕಾಗುತ್ತೆ. ಆ್ಯಂಡ್ ಇವನ್ ಫಾರ್ ಸ್ಟ್ರಾಬೆರಿ ಆಲ್ಸೋ. ಹಾಗೆ ಫ್ರೂಟ್ಸ್ ಆನ್ಲೈನಲ್ಲಿ ತರಿಸೋದ್ರಿಂದ ಒಂದೊಂದು ಸರಿ ಏನೂ ಚೆನ್ನಾಗಿ ಅನಿಸೋದಿಲ್ಲ. ಈಗ ನಾನು ವಾಟರ್ಮೆಲನ್ ತರಿಸಿದ್ದೀನಿ. ನನ್ನ ಮಗನಿಗೆ ವಾಟರ್ಮೆಲನ್ ಅಂದರೆ ತುಂಬ ಇಷ್ಟ. ಅದು ಯಾಕೆ ಗೊತ್ತಿಲ್ಲ, ವಾಟರ್ಮೆಲನ್ ಇಷ್ಟಪಡೋಷ್ಟು ಅವ್ನಿಗೆ ಯಾವ ಫ್ರೂಟ್ಸ್ನೂ ಕೂಡ ಇಷ್ಟಪಡ್ತಾ ಇಲ್ಲ. ಈಗ ವಾಟರ್ಮೆಲನ್ ಚೆನ್ನಾಗಿ ಅನಿಸ್ತು ಅಂದ್ಕೊಂಡು ನಾನು ತರಿಸಿದೆ, ಬಟ್ ಅದು ಫುಲ್ ಇನ್ನೂ ಹೆಂಗೆಂಗೋ ಕಾಯಿ ವೈಟ್ ಹಾಗೆ ಇದೆ, ಸ್ವಲ್ಪನೂ ಟೇಸ್ಟ್ ಇರಲಿಲ್ಲ. ಏನು ಮಾಡೋದು, ಅವನಿಗೋಸ್ಕರ ಒಂದು ಪೀಸ್ ಕೊಟ್ಟು ಎತ್ತಿಟ್ಬಿಟ್ಟೆ. ಗ್ರೇಪ್ಸ್ನೂ ಅಷ್ಟೇ, ಇಡೀದು ಸಣ್ಣ ಮಗುಗೆ ಕೊಟ್ಟರೆ ಅವ್ರಿಗೆ ಗಂಟಲಲ್ಲಿ ಚೋಕಿಂಗ್ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಸ್ವಲ್ಪ ಕಟ್ ಮಾಡಿ ಕೊಟ್ಟರೆ ಒಳ್ಳೆಯದು. ಶೀತ ಆ ಥರ ಇದ್ದರೆ ಸ್ವಲ್ಪ ಉಪ್ಪು ಹಾಕಿ ಕೊಟ್ಟರೆ ಅದನ್ನು ಕೂಡ ಏನೂ ಪ್ರಾಬ್ಲಮ್ ಇರೋದಿಲ್ಲ. ನಾನು ಆ್ಯಪಲ್ ಕೊಡ್ತೀನಿ. ಆ್ಯಪಲ್ ಸ್ವಲ್ಪ ಕೋಲ್ಡ್ ಫುಡ್ ಅಂತ ಹೇಳ್ಬೋದು. ಅದಕ್ಕೆ ಆ್ಯಪಲ್ಗೆ ಸ್ವಲ್ಪ ಸಾಲ್ಟನ್ನ ಉದುರಿಸ್ಬಿಟ್ಟು ಕೊಟ್ಟರೆ ಯಾವ ಕೋಲ್ಡ್ ಪ್ರಾಬ್ಲಮ್ ಕೂಡ ಇರೋದಿಲ್ಲ. ಈಗ ಸಡನ್ನಾಗಿ ವೆದರ್ ಚೇಂಜ್ ಆಗ್ತಾಯಿದೆ, ಸಡನ್ನಾಗಿ ಸೀಸನ್ ಚೇಂಜ್ ಆಗ್ತಾಯಿದೆ. ಸೊ ಎಲ್ಲ ಮಕ್ಕಳುಗಳು ಒಂದು ಸರಿ ಆದರೂ ಹುಷಾರು ತಪ್ತಾರೆ. ಸೊ ದಟ್ ಈಸ್ ನೋ ವರಿ. ಇವನು ಕೂಡ 4 ಡೇಸಿಂದ ಫುಲ್ ಸಿವಿಯರ್ ಕಾಫ್ ಕೋಲ್ಡ್ ಇತ್ತು. ಈಗ ಎಲ್ಲ ನಾರ್ಮಲ್ ಆಗ್ತಾಯಿದೆ. ಹಾಗೆ ನಾನಿವತ್ತು ಈವ್ನಿಂಗ್ ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಸ್ಟಾರ್ಟರ್ ಮಾಡೋಣ ಅಂತ ಅಂದು ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಅದಕ್ಕೆ ಅಂತಲೇ ನಾನು ಚಿಕನ್ನ ತರಿಸಿರಲಿಲ್ಲ, ಜಸ್ಟ್ ನಾರ್ಮಲಾಗಿ ಚಿಕನ್ ತರಿಸಿದ್ದೆ. ಸೊ ನೀವು ಅದಕ್ಕೆ ಅಂತಲೇ ಸ್ಟಾರ್ಟರ್ಗೆ ಅಂತಲೇ ತರಿಸಿದ್ರೆ ಚಿಕನ್ ಬ್ರೆಸ್ಟ್ ಮತ್ತು ಕ್ಯೂಬ್ಸ್ ಅಂತ ಬರುತ್ತೆ, ಅದನ್ನು ತೊಗೊಂಡು ಬಂದೆ. ಈಗ ನಾನು ಕಟ್ ಮಾಡ್ತಾ ಇದ್ದೀನಲ್ಲ, ಈ ಥರ ಮೆಸ್ಸಿ ಇರೋದಿಲ್ಲ. ಸೊ ಎನಿಹೌ ಈಗ ಸ್ಮಾಲ್ ಕ್ಯೂಬ್ಸ್ ಆಗಿ ನಾವು ಇದನ್ನು ಕಟ್ ಮಾಡ್ಕೋಬೇಕು. ಇಲ್ಲ ಅಂತ ಅಂದರೆ ಸ್ವಲ್ಪ ದೊಡ್ಡ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೋಬಹುದು. ಬಟ್ ನನಗಿಲ್ಲಿ ಬಾರ್ಬಿಕ್ ಟೂಲ್ ಅಂತ ಯಾವುದೂ ಇಲ್ಲ. ಈವನ್ ಬಾರ್ಬಿಕ್ ಸ್ಟಿಕ್ ಕೂಡ ಬರುತ್ತಲ್ಲ, ಅದೂ ಇರಲಿಲ್ಲ. ಸೊ ಹಾಗೆ ನಾನು ತವಾ ಫ್ರೈ ಮಾಡ್ತಾ ಇದ್ದೀನಿ. ಚಿಕನ್ನ ಕಟ್ ಮಾಡಿದ್ಮೇಲೆ ನಾವು ಅದನ್ನು ಮ್ಯಾರಿನೇಟ್ ಮಾಡಬೇಕು. 1/2 ಅವರ್ ಟು 1 ಅವರ್ ಅದನ್ನು ಮಾಡಲೇಬೇಕು. ಸೊ ಅದಕ್ಕೆ ಇಲ್ಲಿ ಉಪ್ಪು, ಖಾರ ಪುಡಿ, ಅರಿಶಿನ ಪುಡಿ ಮತ್ತು ಗರಂ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ. ಜಿಂಜರ್ ಗಾರ್ಲಿಕ್ ಯೂಸ್ ಮಾಡಿದ್ರೂ ಕೂಡ ಪೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಇಲ್ಲಿ ಹರಿಯಾಲಿ ಚಿಕನ್ ಅಂತ ನಾನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಈಕ್ವಲ್ ಕ್ವಾಂಟಿಟಿಯಲ್ಲಿ ಪುದೀನ ಮತ್ತು ಕೊತ್ತಂಬರಿ, ಬೇಕಂದರೆ 1 ಇಲ್ಲ 2 ಗ್ರೀನ್ ಚಿಲ್ಲೀಸ್ ಯೂಸ್ ಮಾಡ್ಬೋದು. ಸ್ವಲ್ಪ ಸಾಲ್ಟ್, ಅದನ್ನು ತಿಕ್ ಪೇಸ್ಟಾಗಿ ಮಾಡ್ಕೋಬೇಕು. ನನಗಿಲ್ಲಿ ಕ್ಲಿಪ್ಪಿಂಗ್ಸ್ ಮರ್ತು ಹೋಗ್ಬಿಟ್ಟಿತ್ತು, ನಾನು ಅದಕ್ಕೆ ಹಾಕೋಕ್ಕಾಗಲೇ ಇಲ್ಲ. ಸೊ ಅದನ್ನು ಮಿಕ್ಸ್ ಮಾಡಿಕೊಂಡು ನಾವಿದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಎತ್ತಿಟ್ಕೊಬಿಡಬೇಕು. ಈಗ ಮ್ಯಾರಿನೇಟ್ ಆಗಿದೆ, 1 ಅವರ್ ಆಯಿತು ಮ್ಯಾರಿನೇಟ್ ಆಗಿ. ಈಗ ನಾನು ತವಾ ರೆಡಿ ಮಾಡಿಕೊಂಡು ಅದರ ಮೇಲೆ ಜಸ್ಟ್ 1 ಇಲ್ಲ 2 ಸ್ಪೂನ್ಸ್ ಅಷ್ಟು ಆಯಿಲ್ ಹಾಕ್ಕೊಂಡು
ಫುಲ್ ತವ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಈಗ ಒಂದೊಂದೇ ಪೀಸ್ನ ನಾನು ಹಾಕ್ತಾಯಿದ್ದೀನಿ. ಸೊ ತವ ಫ್ರೈ ಮಾಡ್ತಾ ಇರೋದ್ರಿಂದ ಸಣ್ಣ ಪೀಸ್ ಆಗಿದ್ರೆ ಓಕೆ, ಅದೇ ದಪ್ಪ ಪೀಸ್ ಇದ್ದರೆ ಇಟ್ ಟೇಕ್ಸ್ ಇನ್ನೂ ಸ್ವಲ್ಪ ಟೈಮ್ ತೊಗೊಳ್ತಾ ಇತ್ತು. ಸೊ ಈ ಥರ ಒಂದೊಂದೇ ನೀಟಾಗಿ ಸ್ಪ್ರೆಡ್ ಮಾಡಬೇಕು. 3 to 5 ಮಿನಿಟ್ಸ್ ಆದಮೇಲೆ ಈಗ ಏನು ತವಾ ಫ್ರೈ ಮಾಡ್ತಾ ಇದ್ವಿ ಅದನ್ನು ಉಲ್ಟಾ ಅಂದರೆ ಮಗುಚಾಕಿ ಇನ್ನೂ ಬೇಯಿಸಬೇಕು. ಸೊ ನನಗಿದು ಹಾರ್ಡ್ಲಿ ಒಂದು ಬೇಯಿಸೋದಕ್ಕೆ ಅಂದರೆ ನಾನಿಲ್ಲಿ 2 ಬ್ಯಾಚಲ್ಲಿ ನಾನು ತವಾ ಫ್ರೈ ಮಾಡಿಕೊಂಡೆ. ಅಂದರೆ 2 ಬ್ಯಾಚ್ ಚಿಕನ್ನಷ್ಟು ನಾನು ಮ್ಯಾರಿನೇಟ್ ಮಾಡ್ಕೊಂಡಿದ್ದೆ. ಸೊ 1 ಬ್ಯಾಚ್ ಅಂತ ಹೇಳಿದ್ರೆ ನನಗಿಲ್ಲಿ 10 ಮಿನಿಟ್ಸ್ ಟೈಮ್ ಆಯಿತು. ಸೊ ಬೇಯಿಸೋಕ್ಕೆ ಇದನ್ನು ರೋಸ್ಟ್ ಮಾಡೋದಕ್ಕೆ ಅಂತಲೇ ನನಗಿಲ್ಲಿ 6 to 8 ಮಿನಿಟ್ಸ್ ಅಂತ ಇಡ್ಬೋದು. ಅಂದರೆ ನಾನಿಲ್ಲಿ ಟೈಮಿಂಗ್ಸ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಬೇಗ ಆಗುತ್ತೆ, ಸಣ್ಣ ಪೀಸ್ ಇರೋದ್ರಿಂದ ಬೇಗ ಆಗುತ್ತೆ. ಕೊನೆಗೆ ಇದನ್ನು ಗ್ರಿಲ್ ಮಾಡ್ಕೋತಾ ಇದ್ದೀನಿ. ಗ್ರಿಲ್ ಮಾಡೋದಕ್ಕೆ ಲೋ ಫ್ಲೇಮ್ ಇಟ್ಕೊಂಡು ಅದನ್ನು ಒಂದು 2 ಮಿನಿಟ್ಸು ಇದು ಮಾಡಬೇಕು. ಸ್ಮೋಕ್ ಅಂದರೆ ಹೊಗೆ ಬರುತ್ತಲ್ವ, ಜಾಸ್ತಿ ಹೊಗೆ ಬರಬಾರ್ದು, ಜಸ್ಟ್ 2 ಮಿನಿಟ್ಸ್ ಅಷ್ಟೇ. ಸೊ ಇಲ್ಲಿ ನಮ್ಮ ಮನೆಯವ್ರು ಎಲ್ಲರೂ ಎಂಜಾಯ್ ಮಾಡಿದ್ರು, ಹಾಗೆ ನನ್ನ ಹಸ್ಬೆಂಡ್ಗೂ ಇಷ್ಟ ಆಯಿತು. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಮಗುನೂ ತಿಂತಾ ಇದ್ದಾನೆ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ನೆಕ್ಸ್ಟ್ ಟೈಮ್ ಇನ್ನೊಂದು ವಿಡಿಯೋ ಜೊತೆಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನನ್ನ ವಿಡಿಯೋ ಶೇರ್ ಮಾಡಿಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.